ಫ್ರೀಯಾಗಿ ಊಟ ಸಿಗುತ್ತೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಎಂಜಾಯಿಂಗ್ ಸಮರ್ ಡೇ ಸೀರೀಸ್ಗೆ ಸ್ವಾಗತ ಅಲ್ಲ ಸುಸ್ವಾಗತ. ಸೊ ಗುರು, ಚಾಲೆಂಜಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ 41 ಡೇಸ್ ಇತ್ತು, ಅದನ್ನು 21 ಡೇಸಿಗೆ ಮಾಡ್ತೀನಿ. ಯಾಕಂದರೆ 2 ಡೇಸಿಗೆ ಒಂದ್ಸತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ಲ. ಸೊ ಅದಕ್ಕೆ ಸುಮ್ಮನೆ ಡೈಲಿ ರೂಟೀನ್ ಅದೇ ಆಗುತ್ತೆ, ಕೆಲಸ ಮಾಡೋದು ಅದು. ಸೊ ಅದಕ್ಕೆ ದಿನ ವೀಡಿಯೋ ಮಾಡಿ ದಿನ ಅಪ್ಲೋಡ್ ಮಾಡೋದು ಬೇಡ ಅಂತ 2 ಡೇಸಿಗೆ ಒಂದ್ಸತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಏನು ಹಬ್ಬ ಬಂತಲ್ಲ, ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಸೊ ಇವತ್ತು ಟಿ ವಿ ಯೂನಿಟ್ ಕ್ಲೀನ್ ಮಾಡ್ತಿದ್ದೆ. ಸೊ ಅದಾದಮೇಲೆ ಮನೇಲಿ ಕೂತು ಸುಮ್ಮನೆ ಬೋರ್ ಆಗಿತ್ತು ಗುರು. ಏನು ಮಾಡೋಣ, ಮನೇಲಿ ನೋಡಿದ್ರೆ ಏನೋ ಡಿಫ್ರೆಂಟ್ ತಿಂಡಿನೇ ಇದ್ದಿಲ್ಲ. ಸೊ ಅದಕ್ಕೆ ಎಲ್ಗಾರು ಹೋಗೋಣ ಅಂತ ಹೇಳ್ಬಿಟ್ಟು ಎದ್ದು ಬಂದು ಬೆಡ್ರೂಮಲ್ಲಿ ಯಾವುದೋ ಒಂದು ಡ್ರೆಸ್ ಶೂಟ್ ಮಾಡಿದೆ. ಈ ಥರ ಇದೆ, ನಿಂಗೆ ರೆಡಿ ಆಗಿದೆ ಗುರು ಈ ಡ್ರೆಸ್ ಹಾಕ್ಕೊಂಡು. ರೆಡಿಯಾಗಿ ಇನ್ನೇನು, ಸೊ ಅಷ್ಟು ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತಿ ನಾನು ಅದೇ ಜಿಂದಾಲ್ಗೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಜಿಂದಾಲ್ ಏನಕ್ಕೆ ಬಂದೆ ಅಂತ. ಸೊ ಇಲ್ಲಿ ವಾರ ಪೂರ್ತಿ ಊಟ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಇರುತ್ತೆ, ಚೆನ್ನಾಗಿರುತ್ತೆ ಗುರು. ಸೊ ಅಲ್ಲಿ ತಿನ್ಕೊಂಡು ರಿಟರ್ನ್ ಮಾಧವರ್ಗೆ ಬಂದೆ. ಸೊ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬಸ್ ಹತ್ತಿ ನಾನು ಬಂದೆ ನಮ್ಮ ಮನೆಗೆ. ಸೊ ಈ ಬಿಸಿಲಲ್ಲಿ ಎಷ್ಟೊಂದು ಬಿಸಿಲಿತ್ತು. ಸೊ ಅದಕ್ಕೋಸ್ಕರ ಒಂದು ಜ್ಯೂಸ್ ಕುಡಿದು ದಬಾಕೊಂಡೆ. ಇನ್ನೇನು ಸಾಯಂಕಾಲ ಎದ್ದು ನೋಡಿದೆ, ಆಲ್ರೆಡಿ ಮಳೆ ಬಂದಿತ್ತು. ಅದರಲ್ಲಿ ಬೇರೆ ಇವತ್ತು ಮ್ಯಾಚ್ ಇತ್ತು. ಸೊ RCB ಮ್ಯಾಚ್ ನೋಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಲೈಕ್ ಮಾಡಿ. ಸೊ ಓಕೆ, ಟಾಟಾ, ಬಾಯ್.